ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು. ಇದು ರಿಪಬ್ಲಿಕ್ ಕನ್ನಡ, ನಾನು ಶ್ರುತಿ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಚಿವ ಮಧು ಬಂಗಾರಪ್ಪಗೆ ದಂಡ ವಿಧಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 6,96,70,000 ದಂಡ ವಿಧಿಸಲಾಗಿದೆ. ದಂಡ ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ನೀಡಿದೆ ಅನ್ನೋದರ ಡೀಟೇಲ್ಸ್ ಇದು. ದಂಡ ಪಾವತಿ ಮಾಡದೆ ಹೋದ್ರೆ 6 ತಿಂಗಳು ಸೆರೆವಾಸಕ್ಕೂ ಆದೇಶ ನೀಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ. ಮಧು ಬಂಗಾರಪ್ಪ ವಿರುದ್ಧ ಕೇಸ್ ಹಾಕಿದ್ದ ರಾಜೇಶ್ ಆಕಾಶ್ ಆಡಿಯೋ ಕಂಪನಿಯ ಎಂಡಿ ಆಗಿದ್ರು. ಮಧು ಬಂಗಾರಪ್ಪ ಅವರು ದೂರುದಾರ ಕಂಪನಿಗೆ 6.60 ಕೋಟಿ ಬಾಕಿ ಪಾವತಿಗೆ ಚೆಕ್ ನೀಡಿದ್ರಂತೆ. 2011ರಲ್ಲಿ ಮಧು ಬಂಗಾರಪ್ಪ ನೀಡಿದ ಚೆಕ್ ಬೌನ್ಸ್ ಕೂಡ ಆಗಿತ್ತೆ. ಬಳಿಕ ಕೋರ್ಟ್ನಲ್ಲಿ 50 ಲಕ್ಷ ನೀಡಿ ಉಳಿದ ಹಣ ಪಾವತಿ ಮಾಡಿರಲಿಲ್ಲ. ಜನವರಿ 30ರ ಒಳಗಡೆ 6,10,00,000 ಪಾವತಿಗೆ ಮಧು ಬಂಗಾರಪ್ಪ ಅವರು ಮುಚ್ಚಳಿಕೆ ಬರ್ಕೊಟ್ಟಿರ್ತಾರೆ. ಮುಚ್ಚಳಿಕೆ ಒಪ್ಪಲು ನಿರಾಕರಿಸಿದೆ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಸಚಿವ ಮಧು ಬಂಗಾರಪ್ಪ ಅವರ ಈ ಕೇಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಯಾವ ರೀತಿ ಆದೇಶ ಬಂದಿದೆ? ಖಂಡಿತವಾಗ್ಲೂ ಶ್ರುತಿ, ಏನಂತಂದ್ರೆ ಇದು ಇವಾಗಿನ ವಿಚಾರ ಅಲ್ಲ, ಇತ್ತೀಚಿನ ವರ್ಷಗಳಲ್ಲ, ಸರಿಸುಮಾರು ಒಂದು 10ರಿಂದ 12 ವರ್ಷಗಳ ಹಿಂದಿನ ಪ್ರಕರಣ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. 2011ರಲ್ಲಿ ಏನು ಮಧು ಬಂಗಾರಪ್ಪ ಅವರು ಇದ್ರೆ ಒಂದು ಆಡಿಯೋ ಸಂಸ್ಥೆ ಒಂದು MD ಆಗಿರ್ತಾರೆ. ಆ ಸಂದರ್ಭದಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಅನ್ನೋ ಒಂದು ಕಂಪ್ನಿ ಏನಿದೆ, ಆ ಒಂದು ಕಂಪ್ನಿಗೆ ಒಂದು 6 ಕೋಟಿಗೂ ಹೆಚ್ಚು ಅಂದ್ರೆ ಸರಿಸುಮಾರು 7 ಕೋಟಿಗೂ ಒಂದು ಚೆಕ್ ಅನ್ನು ಕೂಡ ಕೊಟ್ಟಿರ್ತಾರೆ. ಆಗ ಒಂದ್ ರೀತಿ ಚೆಕ್ ಕೂಡ ಬೌನ್ಸ್ ಆಗಿರುತ್ತೆ. ಯಾಕಂದ್ರೆ ಮಧು ಬಂಗಾರಪ್ಪ ಅವರು ಕೊಟ್ಟಂತಹ ಏನು ಚೆಕ್ ಇದೆ ಆ ಒಂದು ಅಕೌಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಹಣ ಇರಲಿಲ್ಲ. ಸೊ ಹೀಗಾಗಿ ಚೆಕ್ ಬೌನ್ಸ್ ಕೂಡ ಆಗಿರುತ್ತೆ. ಸೊ ಹೀಗಾಗಿ ಅವರ ಮೇಲೂ ಕೂಡ ಆಗ್ಲೇ ಅವರೊಂದ್ರೆ ಚೆಕ್ ಬೌನ್ಸ್ ಕೇಸನ್ನು ಕೂಡ ಹಾಕಿರ್ತಾರೆ. ಇಲ್ಲಿವರೆಗೂ ಕೂಡ ಆ ಒಂದು ಕೇಸನ್ನು ಕೂಡ ಈಗಾಗಲೇ ನಡ್ಕೊಂಡ್ ಬಂದಿರುವಂತದ್ದು. ಅದರಲ್ಲೂ ಕೂಡ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ ಈಗಾಗಲೇ ಆದೇಶವನ್ನ ಕೂಡ ಮಾಡಿರುವಂತದ್ದು. 10,000 ರೂಪಾಯಿನೂ ಕೂಡ ಅಂದ್ರೆ ಅವರು ದಂಡವಾಗಿ ಕೊಡ್ಬೇಕಾಗತ್ತೆ ಕೋರ್ಟ್ಗೆ. ಇದ್ರ ಜೊತೆಗೆ ಏನು ಅವ್ರಿಗೆ ಪಾವತಿ ಮಾಡ್ಬೇಕಾಗಿದೆಯೋ ಅವ್ರಿಗೂ ಕೂಡ 7 ಕೋಟಿಯಷ್ಟು ಹಣವನ್ನು ಕೂಡ ಹಿಂತಿರುಗಿಸ್ಬೇಕು ಅಂತ ಹೇಳಿ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈ ಹಿಂದೆನೂ ಕೂಡ ಮಧು ಬಂಗಾರಪ್ಪ ಅವರು ಏನಿದ್ದಾರೆ ಅವರು ಕೂಡ ನಂಗೆ ಇಷ್ಟು ಟೈಮ್ ಅನ್ನ ಕೊಡಿ, ಕಾಲಾವಕಾಶವನ್ನ ಕೊಡಿ ಅಂತೇಳಿ 50 ಲಕ್ಷವನ್ನು ಕೂಡ ಕೊಟ್ಟಿದ್ರು. ಆದ್ರೆ ಅವರು ಏನು ಮಾತನಂತೆ ಕೂಡ ನಿಂತಿರ್ಲಿಲ್ಲ. ಅಂದ್ರೆ ಕೊಟ್ಟಂತಹ ಮಾತನಂತೆ, ಕೋರ್ಟ್ ನಲ್ಲಿ ಹೇಳಿದಂತಹ ಮಾತನಂತೆ ನಿಂತಿರ್ಲಿಲ್ಲ. ಸೊ ಹೀಗಾಗಿ ಇವತ್ತು ಮಾತ್ರ ಕೋರ್ಟ್ ಅವರಿಗೆ ಚೀಮಾರಿ ಹಾಕಿರುವಂತದ್ದು. ಪದೇ ಪದೇ ಇದೇ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಿ ಅನ್ನೋ ಮಾತನ್ನು ಕೂಡ ಅಲ್ಲಿನ ಜಡ್ಜ್ ಕೂಡ ಈಗಾಗಲೇ ಹೇಳಿರುವಂತದ್ದು. ಇವತ್ತು ಕೂಡ ಈಗಾಗಲೇ 7 ಕೋಟಿಯಷ್ಟು ಹಣವನ್ನು ಈಗಾಗಲೇ ನೀವು ಮರುಪಾವತಿ ಮಾಡಬೇಕು, ಇಲ್ಲವಾದಲ್ಲಿ 6 ತಿಂಗಳಷ್ಟು ಜೈಲಾವಕಾಶ ನಿಮಗೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಅಲ್ಲಿನ ಕೋರ್ಟ್ ಕೂಡ ಈಗಾಗಲೇ ಹೇಳಿರುವಂತದ್ದು. ಈ ಒಂದು ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋಗುತ್ತೆ, ಇದಕ್ಕೆ ಮಧು ಬಂಗಾರಪ್ಪ ಅವರು ಯಾವ ರೀತಿಯಾದಂತಹ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡ್ಬೇಕಾಗಿದೆ. ಶ್ರುತಿ, ಅಜಯ್, ಏನಾದ್ರೂ ಡೆಡ್ಲೈನ್, ಏನಾದ್ರೂ ಗಡುವು ನೀಡಿದೆಯಾ ಕೋರ್ಟ್? ಇಂತಿಷ್ಟು ದಿನಗಳಲ್ಲೇ ಹಣವನ್ನ ಪಾವತಿ ಮಾಡಬೇಕು, ಕೊಡ್ಲೇಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಡೆಡ್ಲೈನ್ ಇದೆಯಾ? ಆದೇಶ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಉಲ್ಲೇಖ ಮಾಡಿದೆಯಾ ಕೋರ್ಟ್ ಅಂತ ಅಜಯ್? ಖಂಡಿತವಾಗ್ಲೂ ಶ್ರುತಿ, ಯಾಕಂತಂದ್ರೆ ಇದು ಪದೇ ಪದೇ ಇದೇ ರೀತಿಯಾಗಿ ಆಗ್ತಿರೋದ್ರಿಂದಾಗಿ ಈ ಬಾರಿ ಒಂದ್ ರೀತಿ ನ್ಯಾಯಾಧೀಶರು ಸಾಕಷ್ಟು ಒಂದ್ ರೀತಿ ಟಫ್ ಆಗಿ ಹೇಳಿದ್ದಾರೆ ಮಧು ಬಂಗಾರಪ್ಪ ಅವರಿಗೆ ಮತ್ತೆ ಅವರ ವಕೀಲರಿಗೆ ಅಂತ ಹೇಳಿ ಕೂಡ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಚೆಕ್ ಬೌನ್ಸ್ ಕೇಸಲ್ಲಿ ಸಿಕ್ಕಾಕೊಂಡಾಗ, ಅಂದ್ರೆ ಇದೇ ಕೇಸ್ನಲ್ಲಿ ಹಿಯರಿಂಗ್ ಇದ್ದ ಅಂತ ಸಂದರ್ಭದಲ್ಲಿ 50 ಲಕ್ಷವನ್ನ ಕೂಡ ಮರುಪಾವತಿ ಮಾಡಿದ್ರು. ಆಗ ಅವರು ಒಂದು ಡೇಟ್ ಅನ್ನು ಕೂಡ ತಗೊಂಡಿದ್ರು, ಇಂಥ ಡೇಟ್ ಒಳಗೆ ನಾನು ಇಷ್ಟು ಅಮೌಂಟ್ ಅನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅಂತ. ಆದ್ರೆ ಅಷ್ಟು ಅಮೌಂಟ್ ಅನ್ನ ಕ್ಲಿಯರ್ ಮಾಡ್ದಲ್ಲೇ ಇಲ್ಲಿವರೆಗೂ ಕೂಡ ಈಗಾಗಲೇ ತಳ್ಕೊಂಡ್ ಬಂದಿರುವಂತದ್ದು ಕೂಡ ಗೊತ್ತಾಗ್ತಿರುವಂತದ್ದು. ಸೊ ಹೀಗಾಗಿ ಇದು ಪದೇ ಪದೇ ಆಗ್ತಾನೆ ಇದೆ, ಅಂದ್ರೆ ರಿಪೀಟ್ ಆಗ್ತಾ ಇದೆ. ಇಲ್ಲಿ ಕೋರ್ಟಿಗೂ ಕೂಡ ಮರ್ಯಾದೆ ಕೊಡ್ತಾ ಇಲ್ಲ, ಮತ್ತೆ ನೀವೇನು ಹಣವನ್ನ ಅವ್ರಿಗೆ ಕೊಡ್ಬೇಕು ಅವ್ರಿಗೂ ಕೂಡ ಸರಿಯಾಗಿ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ನೀವು ಸುಖ ಸುಮ್ಮನೆ ಆಟಾಡಿಸ್ತಿದ್ದೀರಾ ಅಂತಾನು ಕೂಡ ಈಗಾಗಲೇ ಚೀಮಾರಿ ಕೂಡ ಹಾಕಿರುವಂತದ್ದು. ಸೊ ಹೀಗಾಗಿ ಇಷ್ಟು ದಿನಗಳ ಒಳಗಾಗಿ ಇವರು ಅಮೌಂಟ್ ಅನ್ನ ಕೊಡ್ಬೇಕಾಗತ್ತೆ. ಕೊಟ್ಟಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ
ದಿನಗಳಲ್ಲಿ ಈ ಕೇಸು ಬೇರೆ ರೀತಿಯಾದಂತ ತಿರುವನ್ನೇ ಪಡ್ಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಇದರ ಜೊತೆಗೆ 10,000 ದಂಡ ಅಂದ್ರೆ ಕೋರ್ಟ್ಗೂ ಕೂಡ ದಂಡ ಕಟ್ಟಬೇಕು ಅಂತಾನು ಕೂಡ ಈಗಾಗಲೇ ಕೋರ್ಟ್ ಕೂಡ ಹೇಳಿರುವಂತದ್ದು. ಇದರ ಜೊತೆಗೆ ಜೈಲುವಾಸವನ್ನು ಕೂಡ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಕೂಡ ಈಗಾಗಲೇ ಹೇಳಲಾಗ್ತಿರುವಂತದ್ದು. ಮುಂದಿನ ದಿನಗಳಲ್ಲಿ ಮಧು ಬಂಗಾರಪ್ಪ ಅವರ ನಡೆ ಯಾವ ರೀತಿ ಇರುತ್ತೆ ಮತ್ತೆ ಅವರ ವಕೀಲರು ಯಾವ ರೀತಿಯಾಗಿ ಇದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಥವಾ ಮೇಲ್ಮನವಿ ಹೋಗ್ತಾರ ಅನ್ನೋದ್ರ ಬಗ್ಗೆ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ ಶ್ರುತಿ.